ಓಂ ಶಾಂತಿ. ಮುರುಳಿ ದಿನಾಂಕ 26/11/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ತಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ನೆನಪಿನ ಯಾತ್ರೆಯಲ್ಲಿ ಇರಬೇಕು. ಪರಮಾತ್ಮ ತಂದೆಯ ನೆನಪೇ ನಿಮ್ಮನ್ನು ಸದಾ ಸೌಭಾಗ್ಯಶಾಲಿಯನ್ನಾಗಿ ಮಾಡುತ್ತದೆ. ಪ್ರಶ್ನೆ: ಸ್ಥಿತಿಯ ಪರೀಕ್ಷೆ ಯಾವ ಸಮಯದಲ್ಲಿ ನಡೆಯುತ್ತದೆ? ಒಳ್ಳೆಯ ಸ್ಥಿತಿ ಎಂದು ಯಾರ ಸ್ಥಿತಿಯನ್ನು ನೋಡಿ ಹೇಳಲಾಗುತ್ತದೆ? ಸ್ಥಿತಿ ಶ್ರೇಷ್ಠ ಇದೆ ಎಂದು ಯಾರನ್ನು ನೋಡಿ ಹೇಳಲಾಗುತ್ತದೆ? ಉತ್ತರ: ಸ್ಥಿತಿಯ ಪರೀಕ್ಷೆ ಕಾಯಿಲೆಯ ಸಮಯದಲ್ಲಿ ನಡೆಯುತ್ತದೆ. ಕಾಯಿಲೆ ಬಂದಾಗಲೂ ಕೂಡ ಖುಷಿಯಲ್ಲೇ ಇರಬೇಕು ಮತ್ತು ನಿಮ್ಮ ಖುಷಿಯ ಚೆಹರೆಯಿಂದ ಎಲ್ಲರಿಗೂ ತಂದೆಯ ನೆನಪನ್ನು ಮಾಡಿಸುತ್ತಿರಬೇಕು. ಇದು ಬಹಳ ಶ್ರೇಷ್ಠ ಸ್ಥಿತಿಯಾಗಿದೆ, ಒಳ್ಳೆಯ ಸ್ಥಿತಿಯಾಗಿದೆ. ಒಂದು ವೇಳೆ ಕಾಯಿಲೆ ಬಂದಾಗ ನೀವು ಸ್ವಯಂ ಅಳುತ್ತಿದ್ದರೆ, ಬೇಸರಕ್ಕೊಳಗಾಗಿದ್ದರೆ, ಅನ್ಯರಿಗೆ ನೀವು ಖುಷಿಯನ್ನು ಹೇಗೆ ನೀಡಲು ಸಾಧ್ಯ? ಏನಾದರೂ ಆಗಲಿ, ನೀವೀಗ ಅಳಬಾರದು. ಓಂ ಶಾಂತಿ. 2 ಅಕ್ಷರದ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ: ದುರ್ಭಾಗ್ಯಶಾಲಿ ಮತ್ತು ಸೌಭಾಗ್ಯಶಾಲಿ. ಸೌಭಾಗ್ಯ ಸಮಾಪ್ತಿಯಾದಾಗ ದುರ್ಭಾಗ್ಯಶಾಲಿಗಳು ಎಂದು ಕರೆಯಲಾಗುತ್ತದೆ. ಪತ್ನಿಯ ಪತಿ ಸತ್ತಾಗ ಅವರನ್ನು ನೋಡಿ ದುರ್ಭಾಗ್ಯಶಾಲಿ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಪತ್ನಿ ಒಂಟಿಯಾಗಿ ಬಿಡುತ್ತಾರೆ. ಈಗ ನಿಮಗೆ ಗೊತ್ತಿದೆ, ನಾವೀಗ ಸದಾ ಕಾಲಕ್ಕೋಸ್ಕರ ಸೌಭಾಗ್ಯಶಾಲಿಗಳಾಗುತ್ತೇವೆ. ಸತ್ಯುಗದಲ್ಲಿ ದುಃಖದ ಮಾತೇ ಇರುವುದಿಲ್ಲ, ಮೃತ್ಯುವಿನ ಹೆಸರೂ ಕೂಡ ಇರುವುದಿಲ್ಲ, ವಿಧವೆ ಅನ್ನುವ ಹೆಸರೂ ಕೂಡ ಸತ್ಯುಗದಲ್ಲಿ ಇರುವುದಿಲ್ಲ. ವಿಧವೆಯರಿಗೆ ದುಃಖದ ಅನುಭವ ಆಗುತ್ತದೆ, ವಿಧವೆಯರು ಅಳುತ್ತಿರುತ್ತಾರೆ. ಬಲೆ ಸಾಧು ಸಂತರು ಇದ್ದಾರೆ, ಅವರಿಗೆ ದುಃಖ ಆಗುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ. ಕೆಲವರು ಸನ್ಯಾಸಿಗಳೂ ಕೂಡ ಹುಚ್ಚರಾಗುತ್ತಾರೆ, ಅವರಿಗೂ ಕಾಯಿಲೆ ಬರುತ್ತದೆ, ರೋಗಿಗಳಾಗುತ್ತಾರೆ. ಇದಂತೂ ರೋಗಿಗಳ ಜಗತ್ತಾಗಿದೆ. ಸತ್ಯುಗ ನಿರೋಗಿಗಳ ಜಗತ್ತಾಗಿದೆ. ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ, ನಾವು ಪುನಃ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಭಾರತವನ್ನು ನಿರೋಗಿ ದೇಶವನ್ನಾಗಿ ಮಾಡುತ್ತೇವೆ. ಈ ಸಮಯದಲ್ಲಿ ಮನುಷ್ಯರ ನಡತೆ ಬಹಳಷ್ಟು ಕೆಟ್ಟು ಹೋಗಿದೆ. ಈಗ ನಡತೆಯನ್ನು ಸುಧಾರಣೆ ಮಾಡುವಂತಹ ಡಿಪಾರ್ಟ್ಮೆಂಟ್ ಕೂಡ ಅವಶ್ಯವಾಗಿ ಬೇಕು. ಶಾಲೆಯಲ್ಲೂ ಕೂಡ ವಿದ್ಯಾರ್ಥಿಗಳ ರಿಜಿಸ್ಟರ್ ಅನ್ನು ಇಡಲಾಗುತ್ತದೆ. ಆ ರಿಜಿಸ್ಟರ್ ನಲ್ಲಿ ಮಕ್ಕಳ ನಡತೆಯ ಬಗ್ಗೆ ಗೊತ್ತಾಗುತ್ತದೆ. ಆದ್ದರಿಂದ ಶಿವ ತಂದೆ ಕೂಡ ಇಲ್ಲಿ ರಿಜಿಸ್ಟರ್ ಅನ್ನು ಇಡಿಸಿದ್ದರು. ಪ್ರತಿಯೊಬ್ಬರು ತಮ್ಮ ರಿಜಿಸ್ಟರ್ ಅನ್ನು ಬರೆಯಬೇಕು. ಪ್ರತಿಯೊಬ್ಬರು ನಿಮ್ಮ ರಿಜಿಸ್ಟರ್ ಅನ್ನು ಇಟ್ಟುಕೊಳ್ಳಬೇಕು, ಚಾರ್ಟ್ ಅನ್ನು ಬರೆಯಬೇಕು, ಸ್ವಯಂನ ನಡತೆಯನ್ನು ನೋಡಿಕೊಳ್ಳಬೇಕು. ನನ್ನಿಂದ ಯಾವುದೇ ತಪ್ಪು ಆಗುತ್ತಿಲ್ಲ ತಾನೆ, ನಾನೀಗ ಯಾವುದೇ ತಪ್ಪನ್ನು ಮಾಡುತ್ತಿಲ್ಲ ತಾನೆ ಎಂದು ಸ್ವಯಂನ ನಡತೆಯನ್ನು ನೋಡಿಕೊಳ್ಳಬೇಕು. ಮೊದಲನೆಯ ಮಾತು ಅಂದರೆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ತಂದೆಯ ನೆನಪಿನಿಂದ ನಿಮ್ಮ ನಡತೆ ಸುಧಾರಣೆ ಆಗುತ್ತಾ ಹೋಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಆಯಸ್ಸು ಕೂಡ ದೀರ್ಘಾಯಸ್ಸಾಗುತ್ತದೆ. ಒಬ್ಬ ತಂದೆಯ ನೆನಪಿನಿಂದ ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗುತ್ತದೆ. ಇದಂತೂ ಜ್ಞಾನ ರತ್ನ ಆಗಿದೆ. ನೆನಪಿಗೆ ರತ್ನ ಎಂದು ಕರೆಯುವುದಿಲ್ಲ. ಪರಮಾತ್ಮ ತಂದೆಯ ನೆನಪಿನಿಂದ ನಿಮ್ಮ ನಡತೆ ಸುಧಾರಣೆ ಆಗುತ್ತದೆ. 84 ಜನ್ಮದ ಚಕ್ರದ ಬಗ್ಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಬ್ರಹ್ಮ ಮತ್ತು ವಿಷ್ಣುವಿನ ಬಗ್ಗೆ ನೀವೇ ತಿಳಿಸಬೇಕು. ಶಂಕರನ ನಡತೆಯ ಬಗ್ಗೆ ಏನೂ ವರ್ಣನೆಯನ್ನು ಮಾಡುವುದಿಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ ಬ್ರಹ್ಮ ಮತ್ತು ವಿಷ್ಣುವಿಗೆ ಪರಸ್ಪರ ಏನು ಸಂಬಂಧ ಇದೆ ಎಂದು. ವಿಷ್ಣುವಿನ 2 ರೂಪ ಅಂದರೆ ಲಕ್ಷ್ಮೀ ನಾರಾಯಣ ಆಗಿದ್ದಾರೆ. ಅವರೇ ಪುನಃ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. 84 ಜನ್ಮವನ್ನು ಪಡೆದುಕೊಂಡು ತಾವೇ ಪೂಜ್ಯರು ಮತ್ತು ತಾವೇ ಪೂಜಾರಿಗಳಾಗುತ್ತಾರೆ. ಪ್ರಜಾಪಿತ ಬ್ರಹ್ಮ ಅವಶ್ಯವಾಗಿ ಇಲ್ಲೇ ಬೇಕು. ಸಾಧಾರಣ ತನುವಿನಲ್ಲೇ ಪರಮಾತ್ಮ ತಂದೆ ಬರುತ್ತಾರೆ. ಬಹಳಷ್ಟು ಜನ ಬ್ರಹ್ಮನ ತನುವಿನಲ್ಲಿ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಮಾತಿನಲ್ಲಿ ಗೊಂದಲಕ್ಕೊಳಗಾಗುತ್ತಾರೆ. ಬ್ರಹ್ಮ ಅಂತೂ ಪತಿತ ಪಾವನ ಪರಮಾತ್ಮ ತಂದೆಯ ರಥ ಆಗಿದ್ದಾರೆ. ಹೇಳಲಾಗುತ್ತದೆ ದೂರ ದೇಶದಲ್ಲಿರುವಂತಹ ತಂದೆ ಪರದೇಶಕ್ಕೆ ಬಂದಿದ್ದಾರೆ ಎಂದು. ಪಾವನ ಜಗತ್ತನ್ನು ನಿರ್ಮಾಣ ಮಾಡುವಂತಹ ಪತಿತ ಪಾವನ ತಂದೆ ಪತಿತ ಜಗತ್ತಿಗೆ ಬಂದಿದ್ದಾರೆ. ಪತಿತ ಜಗತ್ತಿನಲ್ಲಿ ಒಬ್ಬರೂ ಪಾವನರು ಇರಲು ಸಾಧ್ಯ ಇಲ್ಲ. ಈಗ ಮಕ್ಕಳಿಗೆ ತಿಳಿಸಲಾಗಿದೆ ನೀವು 84 ಜನ್ಮವನ್ನು ಹೇಗೆ ಪಡೆದುಕೊಳ್ಳುತ್ತೀರಾ ಎಂದು. ನಿಮ್ಮನ್ನು ಬಿಟ್ಟು ಬೇರೆ ಯಾರೂ 84 ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಯಾರಾದರೂ 84 ಜನ್ಮವನ್ನು ಪಡೆದುಕೊಳ್ಳಲೇಬೇಕು ತಾನೆ. ಯಾರು ಸತ್ಯುಗದ ಆದಿಯಲ್ಲಿ ಬರುತ್ತಾರೋ ಅವರೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ.
ಸತ್ಯುಗದಲ್ಲಿ ದೇವಿ ದೇವತೆಗಳೇ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಮನುಷ್ಯರಿಗೆ 84 ಜನ್ಮವನ್ನು ಯಾರು ಪಡೆದುಕೊಳ್ಳುತ್ತಾರೆ ಅನ್ನುವ ಮಾತಿನ ಬಗ್ಗೆ ಸ್ವಲ್ಪ ಕೂಡ ವಿಚಾರ ನಡೆಯುವುದಿಲ್ಲ. ಇದೆಲ್ಲ ತಿಳಿದುಕೊಳ್ಳುವ ಮಾತಾಗಿದೆ. ಪುನರ್ಜನ್ಮಕ್ಕೆ ಎಲ್ಲರೂ ಮಾನ್ಯತೆಯನ್ನು ನೀಡುತ್ತಾರೆ. 84 ಪುನರ್ಜನ್ಮ ನೀವು ಪಡೆದುಕೊಳ್ಳುತ್ತೀರಾ? 84 ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಅನ್ನುವ ಮಾತನ್ನು ಬಹಳ ಯುಕ್ತಿಯಿಂದ ತಿಳಿಸಬೇಕು. 84 ಜನ್ಮವನ್ನು ಎಲ್ಲರೂ ಪಡೆದುಕೊಳ್ಳುವುದಿಲ್ಲ. ಒಟ್ಟಿಗೆ ಎಲ್ಲರೂ ಬರಲು ಸಾಧ್ಯ ಇಲ್ಲ. ಒಟ್ಟಿಗೆ ಎಲ್ಲರೂ ಶರೀರವನ್ನು ಬಿಡಲು ಸಾಧ್ಯ ಇಲ್ಲ. ಭಗವಂತನ ಮಹಾವಾಕ್ಯ ಆಗಿದೆ, ಮಕ್ಕಳೇ, ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿಲ್ಲ. ಭಗವಂತ ತಂದೆ ಕುಳಿತು ನಿಮ್ಮ ಜನ್ಮದ ಬಗ್ಗೆ ತಿಳಿಸುತ್ತಿದ್ದಾರೆ. ಈಗ ಆತ್ಮರಾದ ನೀವು 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. 84 ಜನ್ಮದ ಕಥೆಯನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಇದು ಒಂದು ಶಿಕ್ಷಣ ಆಗಿದೆ. 84 ಜನ್ಮದ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ. ಅನ್ಯ ಧರ್ಮದವರು ಈ ಮಾತನ್ನು ತಿಳಿದುಕೊಳ್ಳುವುದಿಲ್ಲ. ನಿಮ್ಮಲ್ಲೂ ಕೂಡ ಎಲ್ಲರೂ 84 ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಎಲ್ಲರೂ 84 ಜನ್ಮವನ್ನು ಪಡೆದುಕೊಂಡರೆ ಎಲ್ಲರೂ ಒಟ್ಟಿಗೆ ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ಈ ರೀತಿ ಎಲ್ಲರೂ ಒಟ್ಟಿಗೆ ಈ ಸೃಷ್ಟಿಗೆ ಬರುವುದಿಲ್ಲ. ಎಲ್ಲದಕ್ಕೂ ಆಧಾರ ಶಿಕ್ಷಣ ಮತ್ತು ನೆನಪಾಗಿದೆ. ನಂಬರ್ ವಾರಾಗಿ ತಂದೆಯನ್ನು ನೆನಪು ಮಾಡುತ್ತೀರಾ? ಕಷ್ಟದ ಸಬ್ಜೆಕ್ಟ್ ನಲ್ಲಿ ಮಾರ್ಕ್ಸ್ ಅನ್ನು ಜಾಸ್ತಿ ಪಡೆದುಕೊಳ್ಳಬೇಕು. ಯಾವಾಗ ನೆನಪು ಅನ್ನುವ ಕಷ್ಟದ ಸಬ್ಜೆಕ್ಟ್ ನಲ್ಲಿ ಜಾಸ್ತಿ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುತ್ತೀರೋ ಆಗ ನಿಮ್ಮ ಪ್ರಭಾವ ಆಗುತ್ತದೆ. ಉತ್ತಮ, ಮಧ್ಯಮ, ಕನಿಷ್ಠ ಸಬ್ಜೆಕ್ಟ್ ಇರುತ್ತದೆ ತಾನೆ. ಇದರಲ್ಲೂ ಕೂಡ ಮುಖ್ಯವಾಗಿ 2 ಸಬ್ಜೆಕ್ಟ್ ಇದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನೀವು ಸಂಪೂರ್ಣ ನಿರ್ವಿಕಾರಿಗಳಾಗುತ್ತೀರಾ. ಪುನಃ ನೀವು ವಿಜಯ ಮಾಲೆಯ ಮಣಿಗಳಾಗುತ್ತೀರಾ. ಇದು ಒಂದು ರೇಸ್ ಆಗಿದೆ. ಮೊದಲು ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ನಾನು ಎಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಂಡಿದ್ದೇನೆ, ಎಷ್ಟು ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು. ನನ್ನ ನಡತೆ ಹೇಗಿದೆ ಎಂದು ನೋಡಿಕೊಳ್ಳಬೇಕು. ಒಂದು ವೇಳೆ ನನಗೆ ಅಳುವಂತಹ ಅಭ್ಯಾಸ ಇದ್ದರೆ ನಾನು ಅನ್ಯರಿಗೆ ಖುಷಿಯನ್ನು ನೀಡಲು ಹೇಗೆ ಸಾಧ್ಯ? ಪರಮಾತ್ಮ ತಂದೆ ಹೇಳುತ್ತಾರೆ, ಯಾರು ಅಳುತ್ತಾರೋ ಅವರು ಕಳೆದುಕೊಳ್ಳುತ್ತಾರೆ. ಏನಾದರೂ ಆಗಲಿ, ಆದರೆ ನೀವು ಅಳುವ ಅವಶ್ಯಕತೆ ಇಲ್ಲ. ಕಾಯಿಲೆ ಬಂದಾಗಲೂ ಕೂಡ ನೀವು ಖುಷಿಯಿಂದ ಇಷ್ಟನ್ನು ಹೇಳಬಹುದು, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು. ಕಾಯಿಲೆಯ ಸಮಯದಲ್ಲೂ ನೀವು ಖುಷಿಯಿಂದ ಹೇಳಬೇಕು. ಕಾಯಿಲೆಯ ಸಮಯದಲ್ಲಿ ನಿಮ್ಮ ಸ್ಥಿತಿಯ ಪರೀಕ್ಷೆ ನಡೆಯುತ್ತದೆ. ಸ್ವಲ್ಪ ಜಾಸ್ತಿ ಕಷ್ಟ ಆದಾಗ, ಕಾಯಿಲೆ ಬಂದಾಗ ಸ್ವಲ್ಪ ಕಷ್ಟ ಆದಾಗ ನೆರಳಾಡುತ್ತೀರಾ. ಆಗ ಬಲೆ ಸ್ವಲ್ಪ ಶಬ್ದ ಬರುತ್ತದೆ, ಆದರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ತಂದೆ ನಮಗೆ ಸಂದೇಶವನ್ನು ತಿಳಿಸಿದ್ದಾರೆ. ಸಂದೇಶವನ್ನು ನೀಡುವಂತಹ ಮೆಸೆಂಜರ್ ಒಬ್ಬ ಶಿವ ತಂದೆ ಆಗಿದ್ದಾರೆ. ಬೇರೆ ಯಾರು ಪರಮಾತ್ಮ ತಂದೆಯ ಸಮಾನ ಸಂದೇಶವನ್ನು ನೀಡಲು ಸಾಧ್ಯ ಇಲ್ಲ. ಇನ್ನು ಉಳಿದ ಜನ ಏನೆಲ್ಲವನ್ನು ತಿಳಿಸುತ್ತಾರೋ ಅದೆಲ್ಲವೂ ಭಕ್ತಿ ಮಾರ್ಗದ ಮಾತಾಗಿದೆ. ಈ ಜಗತ್ತಿನಲ್ಲಿ ಏನೆಲ್ಲ ವಸ್ತುಗಳಿದೆಯೋ ಅದೆಲ್ಲವೂ ಕೂಡ ವಿನಾಶ ಆಗುವಂತಹ ವಸ್ತು ಆಗಿದೆ. ಸತ್ಯುಗದಲ್ಲಿ ಯಾವುದೇ ಒಡೆದಂತಹ, ಮುರಿದಂತಹ ವಸ್ತುಗಳು ಇರುವುದಿಲ್ಲ. ಸತ್ಯುಗದಲ್ಲಿ ಪ್ರತಿಯೊಂದು ವಸ್ತುವು ಬಹಳ ಚೆನ್ನಾಗಿ ಇರುತ್ತದೆ. ಒಡೆಯುವಂತಹ, ಮುರಿಯುವಂತಹ ವಸ್ತುವಿನ ಹೆಸರು ಕೂಡ ಸತ್ಯುಗದಲ್ಲಿ ಇರುವುದಿಲ್ಲ. ಇಂತಹ ವಸ್ತು ಒಡೆಯಿತು, ಇಂತಹ ವಸ್ತು ಮುರಿದು ಹೋಯಿತು ಅನ್ನುವ ಹೆಸರು ಕೂಡ ಸತ್ಯುಗದಲ್ಲಿ ಇರುವುದಿಲ್ಲ. ಈಗ ವಿಜ್ಞಾನದ ಮೂಲಕ ಎಷ್ಟೊಂದು ವಸ್ತುಗಳು ತಯಾರಾಗುತ್ತಾ ಇದೆ. ಈ ವಿಜ್ಞಾನ ಸತ್ಯುಗದಲ್ಲೂ ಅವಶ್ಯವಾಗಿ ಇರುತ್ತದೆ. ಏಕೆಂದರೆ ನಿಮಗೋಸ್ಕರ ಬಹಳಷ್ಟು ಸುಖ ಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ, ಮೊದಲು ನಿಮಗೆ ಏನೂ ಗೊತ್ತಿರಲಿಲ್ಲ. ಭಕ್ತಿ ಮಾರ್ಗ ಯಾವಾಗ ಪ್ರಾರಂಭ ಆಯಿತು, ನಾವು ಎಷ್ಟು ದುಃಖವನ್ನು ಅನುಭವ ಮಾಡಿದ್ದೇವೆ ಅನ್ನುವ ಮಾತು ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ದೇವತೆಗಳಿಗೆ ಸರ್ವಗುಣ ಸಂಪನ್ನರು ಎಂದು ಕರೆಯಲಾಗುತ್ತದೆ. ನಂತರ ಅವರ ಕಲೆಗಳು ಹೇಗೆ ಕಡಿಮೆ ಆಯಿತು? ಈಗಂತೂ ಯಾರಲ್ಲೂ ಕಲೆ ಇಲ್ಲ. ಚಂದ್ರ ಕೂಡ ನಿಧಾನವಾಗಿ ಕಲಾರಹಿತ ಆಗುತ್ತಾನೆ. ಚಂದ್ರನ ಕಲೆ ಕೂಡ ನಿಧಾನವಾಗಿ ಕಡಿಮೆ ಆಗುತ್ತದೆ. ನಿಮಗೆ ಗೊತ್ತಿದೆ, ಈ ಜಗತ್ತು ಮೊದಲು ಹೊಸ ಜಗತ್ತಾಗಿತ್ತು. ಸತ್ಯುಗದಲ್ಲಿ ಪ್ರತಿಯೊಂದು ವಸ್ತು ಸತೋ ಪ್ರಧಾನ ಆಗಿತ್ತು, ಫಸ್ಟ್ ಕ್ಲಾಸ್ ಆಗಿತ್ತು. ನಂತರ ವಸ್ತುಗಳು ಹಳೆಯದಾಗುತ್ತಾ ಆಗುತ್ತಾ ಕಲೆಗಳು ಕೂಡ ಕಡಿಮೆ ಆಗುತ್ತಾ ಹೋಗುತ್ತದೆ. ಸರ್ವಗುಣ ಸಂಪನ್ನರು ಈ ಲಕ್ಷ್ಮೀ ನಾರಾಯಣ ಆಗಿದ್ದಾರೆ. ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಸತ್ಯನಾರಾಯಣನ ಕಥೆಯನ್ನು ತಿಳಿಸುತ್ತಿದ್ದಾರೆ. ಈಗ ಇದು ರಾತ್ರಿಯ ಸಮಯ ಆಗಿದೆ, ಪುನಃ ಹಗಲು ಬರುತ್ತದೆ. ನೀವು ಸಂಪೂರ್ಣರಾಗುತ್ತೀರಾ. ನಿಮಗೋಸ್ಕರ
ಹೊಸ ಸೃಷ್ಟಿಯಂತೂ ಬೇಕು ತಾನೆ. ನೀವು ಸಂಪನ್ನ ಆದಾಗ, ಸಂಪೂರ್ಣ ಆದಾಗ ನಿಮಗೋಸ್ಕರ ಅಂತಹ ಜಗತ್ತೇ ಬೇಕು. ಪಂಚತತ್ವ ಕೂಡ ಸತೋ ಪ್ರಧಾನ ಆಗುತ್ತದೆ. ಎಲ್ಲರೂ 16 ಕಲಾ ಸಂಪೂರ್ಣರಾಗುತ್ತೀರಾ. ಆದ್ದರಿಂದ ಸತ್ಯುಗದಲ್ಲಿ ನಿಮ್ಮ ಶರೀರ ಸ್ವಾಭಾವಿಕವಾಗಿ ಸುಂದರ ಆಗಿರುತ್ತದೆ. ನೀವು ಸತೋ ಪ್ರಧಾನ ಆಗಿರುತ್ತೀರಾ. ಸತ್ಯುಗದಲ್ಲಿ ಇಡೀ ಜಗತ್ತಿನಲ್ಲಿ ಇರುವಂತವರು 16 ಕಲಾ ಸಂಪೂರ್ಣರಾಗಿರುತ್ತಾರೆ. ಈ ಸಮಯದಲ್ಲಿ ಯಾವ ಕಲೆಯೂ ಇಲ್ಲ. ಯಾರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಈಗ ಇದ್ದಾರೋ ಅಥವಾ ಮಹಾತ್ಮರು ಇದ್ದಾರೋ ಅವರೂ ಕೂಡ ಈ ಜ್ಞಾನವನ್ನು ಪಡೆದುಕೊಳ್ಳುವುದಿಲ್ಲ. ಪರಮಾತ್ಮ ತಂದೆಯ ಜ್ಞಾನ ದೊಡ್ಡ ವ್ಯಕ್ತಿಗಳ, ಮಹಾತ್ಮರ ಅದೃಷ್ಟದಲ್ಲಿ ಇಲ್ಲ. ಏಕೆಂದರೆ ದೊಡ್ಡ ವ್ಯಕ್ತಿಗಳಿಗೆ, ಮಹಾತ್ಮರಿಗೆ ತಮ್ಮದೇ ಆದ ಅಹಂಕಾರ ಇರುತ್ತದೆ. ಬಹಳಷ್ಟು ಹೆಚ್ಚಾಗಿ ಬಡವರ ಅದೃಷ್ಟದಲ್ಲಿ ಈ ಜ್ಞಾನವನ್ನು ಪಡೆದುಕೊಳ್ಳುವ ಭಾಗ್ಯ ಇದೆ. ಕೆಲವರು ಹೇಳುತ್ತಾರೆ, ಇಂತಹ ಶ್ರೇಷ್ಠ ತಂದೆ ಪರಮಾತ್ಮ ಆಗಿದ್ದಾರೆ ಅಂದ ಮೇಲೆ ಅವರು ಯಾವುದಾದರೂ ದೊಡ್ಡ ರಾಜನ ತನುವಿನಲ್ಲಿ ಬರಬೇಕು ಅಥವಾ ಪವಿತ್ರ ಋಷಿಗಳ ತನುವಿನಲ್ಲಿ ಬರಬೇಕು ಎಂದು. ಸನ್ಯಾಸಿಗಳು ಪವಿತ್ರರಾಗಿರುತ್ತಾರೆ. ಪವಿತ್ರ ಕನ್ಯೆಯ ತನುವಿನಲ್ಲಿ ಪರಮಾತ್ಮ ತಂದೆ ಬರಬೇಕಿತ್ತು ಎಂದು ಕೆಲವರು ಹೇಳುತ್ತಾರೆ. ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ, ನಾನು ಯಾರ ತನುವಿನಲ್ಲಿ ಬರುತ್ತೇನೆ ಎಂದು. ಯಾರು ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಅವರ ತನುವಿನಲ್ಲೇ ನಾನು ಬರುತ್ತೇನೆ. 84 ಜನ್ಮಕ್ಕಿಂತ ಒಂದು ದಿನ ಕೂಡ ಕಡಿಮೆ ಆದರೂ ಅವರ ತನುವಿನಲ್ಲಿ ಪರಮಾತ್ಮ ತಂದೆ ಬರಲು ಸಾಧ್ಯ ಇಲ್ಲ. ಶ್ರೀಕೃಷ್ಣ ಜನ್ಮವನ್ನು ಪಡೆದುಕೊಂಡಾಗ ಅವರು ಸಂಪೂರ್ಣ 16 ಕಲಾ ಸಂಪನ್ನ ಆಗಿರುತ್ತಾರೆ. ನಂತರ ಸತೋ ರಜೋ ತಮೋದಲ್ಲಿ ಬರುತ್ತಾರೆ. ಪ್ರತಿಯೊಂದು ವಸ್ತು ಮೊದಲು ಸತೋ ಪ್ರಧಾನ ಆಗಿರುತ್ತದೆ, ನಂತರ ಸತೋ ರಜೋ ತಮೋ ಆಗುತ್ತದೆ. ಸತ್ಯುಗ ಕೂಡ ಇದೇ ರೀತಿ ಆಗುತ್ತದೆ. ಮಕ್ಕಳು ಸತೋ ಪ್ರಧಾನ ಆಗಿರುತ್ತಾರೆ. ನಂತರ ದೊಡ್ಡವರಾದಾಗ ಅವರಿಗೆ ರಜೋ ಎಂದು ಕರೆಯಲಾಗುತ್ತದೆ. ನಂತರ ಅವರು ತಿಳಿದುಕೊಳ್ಳುತ್ತಾರೆ, ಈಗ ನಾನು ಈ ಶರೀರವನ್ನು ತ್ಯಾಗ ಮಾಡಿ ಸತೋ ಪ್ರಧಾನ ಮಗುವಾಗಿ ಹುಟ್ಟುತ್ತೇನೆ ಎಂದು. ಈಗ ಮಕ್ಕಳಿಗೆ ಅಷ್ಟೊಂದು ಜ್ಞಾನದ ನಶೆ ಏರುವುದೇ ಇಲ್ಲ, ಖುಷಿಯ ನಶೆ ಏರುವುದೇ ಇಲ್ಲ. ಯಾರು ಬಹಳ ಚೆನ್ನಾಗಿ ಪರಿಶ್ರಮ ಪಡುತ್ತಾರೋ ಅವರಿಗೆ ಖುಷಿಯ ನಶೆ ಏರುತ್ತದೆ. ಯಾರು ಬಹಳಷ್ಟು ಪರಿಶ್ರಮ ಪಡುತ್ತಾರೋ ಅವರ ಚೆಹರೆ ಬಹಳಷ್ಟು ಖುಷಿಯಲ್ಲಿ ಇರುತ್ತದೆ. ಮುಂದೆ ಹೋದಂತೆ ನಿಮಗೆ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತದೆ. ಮನೆಯ ಸಮೀಪಕ್ಕೆ ಹೋಗಿ ತಲುಪಿದಾಗ ಮನೆ ಮತ್ತು ವ್ಯವಹಾರದ ನೆನಪು ಬರುತ್ತದೆ ತಾನೆ, ಸಂಬಂಧಿಗಳ ನೆನಪು ಬರುತ್ತದೆ ತಾನೆ. ಇಲ್ಲೂ ಕೂಡ ಅದೇ ರೀತಿ ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಪದವಿಯ ಸಮೀಪಕ್ಕೆ ಹೋದಾಗ ನಿಮಗೆ ಎಲ್ಲವೂ ಸಾಕ್ಷಾತ್ಕಾರ ಆಗುತ್ತದೆ. ನೀವು ಆಗ ಖುಷಿಯಲ್ಲಿ ಇರುತ್ತೀರಾ. ಯಾರು ಫೇಲ್ ಆಗುತ್ತಾರೋ ಅವರು ನಾಚಿಕೆಯಿಂದ ಮುಳುಗಿ ಸಾಯುತ್ತಾರೆ. ನಿಮಗೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ, ಈಗ ನೀವು ಫೇಲ್ ಆದರೆ ಬಹಳಷ್ಟು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ. ನಿಮ್ಮ ಭವಿಷ್ಯದ ಸಾಕ್ಷಾತ್ಕಾರವನ್ನು ನೀವು ಮಾಡಿಕೊಳ್ಳುತ್ತೀರಾ. ನಾನು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಪರಮಾತ್ಮ ತಂದೆ ತೋರಿಸುತ್ತಾರೆ. ನೀನು ಇಂತಿಂತಹ ವಿಕರ್ಮವನ್ನು ಮಾಡಿದ್ದೀಯಾ, ಸಂಪೂರ್ಣ ಶಿಕ್ಷಣವನ್ನು ಓದಲಿಲ್ಲ, ಯಜ್ಞದ್ರೋಹಿ ಆಗಿದ್ದೀಯಾ, ಆದ್ದರಿಂದ ನಿನಗೆ ಈ ಶಿಕ್ಷೆ ಸಿಗುತ್ತದೆ ಎಂದು ಎಲ್ಲಾ ಸಾಕ್ಷಾತ್ಕಾರ ಆಗುತ್ತದೆ. ಸಾಕ್ಷಾತ್ಕಾರವನ್ನು ಮಾಡಿಸದೆ ಹೇಗೆ ಶಿಕ್ಷೆಯನ್ನು ನೀಡಲು ಸಾಧ್ಯ? ಕೋರ್ಟ್ನಲ್ಲೂ ಕೂಡ ನೀನು ಈ ರೀತಿ ಮಾಡಿದ್ದೀಯಾ, ಈ ರೀತಿ ಮಾಡಿದ್ದೀಯಾ ಎಂದು ಹೇಳಿ ಅದಕ್ಕೋಸ್ಕರ ನಿಮಗೆ ಈ ಶಿಕ್ಷೆ ಎಂದು ಹೇಳುತ್ತಾರೆ. ಎಲ್ಲಿಯವರೆಗೂ ಕರ್ಮಾತೀತ ಸ್ಥಿತಿಯನ್ನು ಪಡೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಸ್ವಲ್ಪಿಲ್ಲ ಸ್ವಲ್ಪ ಪಾಪದ ಸಂಕೇತ ಇರುತ್ತದೆ. ಆತ್ಮ ಪವಿತ್ರ ಆದಾಗ ಈ ಶರೀರವನ್ನು ಬಿಡುತ್ತೇವೆ. ಆತ್ಮ ಪವಿತ್ರ ಆದಾಗ ಈ ಜಗತ್ತಿನಲ್ಲಿ, ಈ ಶರೀರದಲ್ಲಿ ಆತ್ಮ ಇರಲು ಸಾಧ್ಯ ಇಲ್ಲ. ಈಗ ನೀವು ಆ ಕರ್ಮಾತೀತ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು, ಪವಿತ್ರ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಈಗ ನಾವು ವಾಪಸ್ ಮನೆಗೆ ಹೋಗಿ ನಂತರ ಹೊಸ ಜಗತ್ತಿಗೆ ಬರಲು ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಈಗ ನೀವು ಬೇಗ ಬೇಗ ಪುರುಷಾರ್ಥವನ್ನು ಮಾಡಬೇಕು. ಮಕ್ಕಳು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ, ನಾವು ಬೇಗ ಮನೆಗೆ ಹೋಗಬೇಕು, ಪುನಃ ಬೇಗ ಸತ್ಯುಗಕ್ಕೆ ಬರಬೇಕು ಎಂದು. ಹೇಗೆ ಮಕ್ಕಳು ರೇಸ್ನಲ್ಲಿ ಓಡುತ್ತಾರೆ ತಾನೆ, ಆಟ ಆಡುವಾಗ ಮಕ್ಕಳು ಓಡುತ್ತಾರೆ ತಾನೆ, ಗುರಿಯವರೆಗೂ ತಲುಪಿ ಪುನಃ ವಾಪಸ್ ಬರುತ್ತಾರೆ. ಈಗ ನೀವು ಕೂಡ ಬೇಗ ಬೇಗ ಮನೆಗೆ ಹೋಗಬೇಕು. ನಂತರ ನಂಬರ್ 1 ಆಗಿರುವಂತಹ ಹೊಸ ಜಗತ್ತಿಗೆ ಬರಬೇಕು. ಇದು ನಿಮ್ಮ ರೇಸ್ ಆಗಿದೆ. ಶಾಲೆಯಲ್ಲೂ ಕೂಡ ರೇಸನ್ನು ಇಡುತ್ತಾರೆ, ಅಲ್ಲಿ ರೇಸ್ನಲ್ಲಿ ಓಡುತ್ತಾರೆ. ನಿಮ್ಮ ಮಾರ್ಗ ಪ್ರವೃತ್ತಿ ಮಾರ್ಗ ಆಗಿದೆ. ಮೊಟ್ಟ ಮೊದಲು ಪವಿತ್ರ ಗೃಹಸ್ಥ ಧರ್ಮ ಇತ್ತು. ಈಗಂತೂ ಎಲ್ಲರೂ ವಿಕಾರಿಗಳಾಗಿದ್ದಾರೆ. ಪುನಃ ನಿರ್ವಿಕಾರಿ ಜಗತ್ತು ನಿರ್ಮಾಣ ಆಗುತ್ತದೆ. ಈ ಮಾತನ್ನು ನೀವು ಸ್ಮರಣೆ ಮಾಡುತ್ತಿದ್ದರೆ ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ.
ಈಗ ನಾವು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ, ಪುನಃ ನಾವು ರಾಜ್ಯವನ್ನು ಕಳೆದುಕೊಳ್ಳುತ್ತೇವೆ. ಹೀರೋ ಹೀರೋಯಿನ್ ಎಂದು ಹೇಳುತ್ತಾರೆ ತಾನೆ. ವಜ್ರ ಸಮಾನ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ, ನಂತರ ಕವಡೆಯ ಸಮಾನ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ. ಈಗ ತಂದೆ ಹೇಳುತ್ತಾರೆ, ಕವಡೆಯ ಹಿಂದೆ ಹೋಗಿ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ಕೆಲವು ಮಕ್ಕಳು ಹೇಳುತ್ತಾರೆ, ನಾವಂತೂ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದೆವು ಎಂದು. ಪರಮಾತ್ಮ ತಂದೆಯ ಮಕ್ಕಳಾದ ಮೇಲೆ ಈ ಆತ್ಮಿಕ ಉದ್ಯೋಗವನ್ನು ಮಾಡಬೇಕು. ಬ್ರಹ್ಮ ತಂದೆಯನ್ನು ನೋಡಿ ತಕ್ಷಣ ಎಲ್ಲವನ್ನು ಬಿಟ್ಟು ಬಿಟ್ಟರು. ಹಣವನ್ನಂತೂ ಯಾರೂ ಚೆಲ್ಲುವುದಿಲ್ಲ. ಹಣ ಕೆಲಸಕ್ಕೆ ಬರುತ್ತದೆ. ಹಣ ಇಲ್ಲ ಅಂದರೆ ಮನೆ ಹೇಗೆ ಸಿಗಲು ಸಾಧ್ಯ? ವಸ್ತುಗಳು ಹೇಗೆ ಸಿಗಲು ಸಾಧ್ಯ? ಮುಂದೆ ಹೋದಂತೆ ದೊಡ್ಡ ದೊಡ್ಡ ಶ್ರೀಮಂತರೂ ಕೂಡ ತಂದೆಯ ಬಳಿ ಬರುತ್ತಾರೆ. ಅವರು ನಿಮಗೆ ಸಹಾಯವನ್ನು ಮಾಡುತ್ತಾರೆ. ಒಂದು ದಿನ ನಿಮಗೆ ದೊಡ್ಡ ದೊಡ್ಡ ಕಾಲೇಜ್, ಯೂನಿವರ್ಸಿಟಿಯಲ್ಲಿ ಹೋಗಿ ಭಾಷಣವನ್ನು ಮಾಡಲು ಅವಕಾಶ ಸಿಗುತ್ತದೆ. ಒಂದು ದಿನ ನೀವು ದೊಡ್ಡ ದೊಡ್ಡ ಕಾಲೇಜ್, ಯೂನಿವರ್ಸಿಟಿಗೂ ಹೋಗಿ ಭಾಷಣವನ್ನು ಮಾಡುತ್ತೀರಾ. ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಎಂದು ನೀವು ಜ್ಞಾನವನ್ನು ನೀಡುತ್ತೀರಾ. ಪ್ರಪಂಚದ ಇತಿಹಾಸ ಪುನರಾವರ್ತನೆ ಆಗುತ್ತದೆ. ಆದಿಯಿಂದ ಅಂತ್ಯದವರೆಗೂ ಪುನಃ ಪುನರಾವರ್ತನೆ ಆಗುತ್ತದೆ. ಚಿನ್ನದ ಯುಗದಿಂದ ಕಬ್ಬಿಣದ ಯುಗದವರೆಗಿನ ಸೃಷ್ಟಿಯ ಇತಿಹಾಸ ಭೂಗೋಳವನ್ನು ನೀವೀಗ ತಿಳಿಸಬಹುದು. ನಡತೆಯ ಕಡೆ ಬಹಳಷ್ಟು ಗಮನ ಇರಬೇಕು. ನೀವೀಗ ದೇವತೆಗಳ ನಡತೆಯ ಬಗ್ಗೆ ಬಹಳಷ್ಟು ತಿಳಿಸಬಹುದು. ಲಕ್ಷ್ಮೀ ನಾರಾಯಣರ ಮಹಿಮೆಯನ್ನು ಮಾಡಬೇಕು. ಭಾರತ ಎಷ್ಟು ಪಾವನ ದೇಶ ಆಗಿತ್ತು. ಭಾರತದ ನಿವಾಸಿಗಳ ನಡತೆ ದೈವಿ ನಡತೆ ಆಗಿತ್ತು. ಈಗ ಎಲ್ಲರ ನಡತೆ ವಿಕಾರಿ ನಡತೆ ಆಗಿದೆ. ಈ ಚಕ್ರ ಅವಶ್ಯವಾಗಿ ಪುನರಾವರ್ತನೆ ಆಗುತ್ತದೆ. ಪ್ರಪಂಚದ ಇತಿಹಾಸ ಭೂಗೋಳದ ಬಗ್ಗೆ ನೀವು ತಿಳಿಸಬಹುದು. ಜ್ಞಾನವನ್ನು ಹೇಳಲು ಒಳ್ಳೊಳ್ಳೆ ಮಕ್ಕಳೇ ಹೋಗಬೇಕು. ಹೇಗೆ ಥಿಯೋಸಾಫಿಕಲ್ ಸೊಸೈಟಿ ಇದೆ, ಅಲ್ಲಿ ಹೋಗಿ ನೀವು ಭಾಷಣವನ್ನು ಮಾಡಿ. ಶ್ರೀಕೃಷ್ಣ ದೇವತೆ ಆಗಿದ್ದರು. ಕೃಷ್ಣ ಸತ್ಯುಗದಲ್ಲಿ ಇದ್ದರು. ಮೊಟ್ಟ ಮೊದಲು ಶ್ರೀಕೃಷ್ಣ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ, ನಂತರ ಅವರೇ ನಾರಾಯಣ ಆಗುತ್ತಾರೆ. ನಾವು ಶ್ರೀಕೃಷ್ಣನ 84 ಜನ್ಮದ ಕಥೆಯನ್ನು ಹೇಳುತ್ತೇವೆ ಎಂದು ಹೇಳಬೇಕು. ಈಗ ನೀವು ಅನ್ಯರಿಗೆ 84 ಜನ್ಮದ ಕಥೆಯನ್ನು ತಿಳಿಸಬಹುದು. ನೀವು ಹೇಳುವಂತಹ ಈ ಕಥೆಯನ್ನು ಬೇರೆ ಯಾರೂ ಹೇಳಲು ಸಾಧ್ಯ ಇಲ್ಲ. ಈ ಟಾಪಿಕ್ ಬಹಳ ದೊಡ್ಡ ಟಾಪಿಕ್ ಆಗಿದೆ. ಬುದ್ಧಿವಂತರು ಹೋಗಿ ಭಾಷಣವನ್ನು ಮಾಡಬೇಕು. ಈಗ ನಿಮ್ಮ ಮನಸ್ಸಿನಲ್ಲಿ ವಿಚಾರ ಇದೆ, ನಾವೇ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಎಂದು. ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು. ಆಂತರ್ಯದಲ್ಲಿ ಕುಳಿತು ಇದೇ ಜಪವನ್ನು ಮಾಡಿ. ಯಾವಾಗ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಎಂದು ಆಂತರ್ಯದಲ್ಲಿ ಜಪವನ್ನು ಮಾಡುತ್ತೀರೋ ಆಗ ಈ ಜಗತ್ತಿನಲ್ಲಿ ನಿಮಗೆ ಏನೂ ಇಷ್ಟ ಆಗುವುದಿಲ್ಲ. ಈ ಜಗತ್ತು ಆಗ ನಿಮ್ಮನ್ನು ಆಕರ್ಷಣೆ ಮಾಡುವುದಿಲ್ಲ. ಈಗ ನೀವು ತಂದೆಯ ಬಳಿ ಬಂದಿದ್ದೀರಾ ವಿಶ್ವದ ಮಾಲೀಕರಾಗಲು. ಪರಂಪಿತ ಪರಮಾತ್ಮ ತಂದೆಯ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೀರಾ. ವಿಶ್ವ ಎಂದು ಹೊಸ ಜಗತ್ತಿಗೆ ಕರೆಯಲಾಗುತ್ತದೆ. ಬ್ರಹ್ಮಲೋಕ ಅಥವಾ ಸೂಕ್ಷ್ಮ ವತನಕ್ಕೆ ವಿಶ್ವ ಎಂದು ಕರೆಯುವುದಿಲ್ಲ. ತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ನಾನು ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ ಎಂದು ತಂದೆ ಹೇಳುತ್ತಾರೆ. ಈ ಬ್ರಹ್ಮ ತಂದೆಯನ್ನು ಶಿವ ತಂದೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಈಗ ಮಕ್ಕಳಾದ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ತಂದೆ ಮಾಡುತ್ತಿದ್ದಾರೆ. ಇದು ಎಷ್ಟೊಂದು ರಹಸ್ಯದ ಮಾತಾಗಿದೆ. ಈಗ ನಾನು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ಪುನಃ ಮಾಯೆ ನಿಮ್ಮನ್ನು ದಾಸರನ್ನಾಗಿ ಮಾಡುತ್ತದೆ. ಯಾವಾಗ ನೀವು ಎಲ್ಲರನ್ನೂ ಸಮ್ಮುಖದಲ್ಲಿ ಯೋಗ ಮಾಡಲು ಕೂರಿಸುತ್ತೀರೋ ಆಗ ಎಲ್ಲರಿಗೂ ನೆನಪನ್ನು ಮಾಡಿಸಬೇಕು. ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ಳಿ, ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು 5 ನಿಮಿಷದ ನಂತರ ಹೇಳಬೇಕು. ಇದು ಯೋಗದ ಪ್ರೋಗ್ರಾಂ. ಇಲ್ಲಿ ಯೋಗದ ಪ್ರೋಗ್ರಾಂ ನಡೆಯುತ್ತಿದೆ. ಬಹಳಷ್ಟು ಮಕ್ಕಳ ಬುದ್ಧಿ ಯೋಗವನ್ನು ಮಾಡುವಾಗ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿರುತ್ತದೆ. ಆದ್ದರಿಂದ 5 ನಿಮಿಷದ ನಂತರ ಪುನಃ ಅವರಿಗೆ ಎಚ್ಚರಿಕೆಯನ್ನು ನೀಡಬೇಕು. ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಕುಳಿತಿದ್ದೀರಾ ಎಂದು ಎಲ್ಲರನ್ನೂ ಕೇಳಬೇಕು. ತಂದೆಯನ್ನು ನೆನಪು ಮಾಡುತ್ತಿದ್ದೀರಾ ತಾನೆ ಎಂದು ಕೇಳಬೇಕು. ಆಗ ಸ್ವಯಂನ ಕಡೆ ಗಮನ ಕೂಡ ಇರುತ್ತದೆ. ಪರಮಾತ್ಮ ತಂದೆ ಎಲ್ಲಾ ಪ್ರಕಾರದ ಯುಕ್ತಿಯನ್ನು ತಿಳಿಸುತ್ತಾರೆ. ಗಳಿಗೆ ಗಳಿಗೆಗೂ ಎಚ್ಚರಿಕೆಯನ್ನು ನೀಡುತ್ತಿರಬೇಕು. ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಶಿವ ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಾ ತಾನೆ. ಯಾರ ಬುದ್ಧಿಯೋಗ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿರುತ್ತದೆಯೋ ಅಂತವರು ಆಗ ಎದ್ದು ನಿಲ್ಲುತ್ತಾರೆ. ಗಳಿಗೆ ಗಳಿಗೆಗೂ ತಂದೆಯ ನೆನಪನ್ನು ಮಾಡಿಸುತ್ತಿರಬೇಕು. ಪರಮಾತ್ಮ ತಂದೆಯ ನೆನಪಿನಿಂದ ನೀವು ಈ ದಡದಿಂದ ಆ ದಡಕ್ಕೆ ಹೋಗುತ್ತೀರಾ. ತಂದೆಯ ನೆನಪಿನಿಂದ ನೀವು ಪಾರಾಗಿ ಹೋಗುತ್ತೀರಾ. ಗಾಯನ ಕೂಡ ಇದೆ, ಅಂಬಿಗ ನನ್ನ ನೌಕೆಯನ್ನು ಪಾರು ಮಾಡಿ ಎಂದು. ಇದರ ಅರ್ಥವನ್ನು ಜನ ತಿಳಿದುಕೊಂಡಿಲ್ಲ.
ಮುಕ್ತಿಧಾಮಕ್ಕೆ ಹೋಗುವುದಕ್ಕೋಸ್ಕರ ಅರ್ಧಾಕಲ್ಪ ಭಕ್ತಿಯನ್ನು ಮಾಡಿದ್ದೀರಾ. ಈಗ ತಂದೆ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನೀವು ಮುಕ್ತಿಧಾಮಕ್ಕೆ ಹೋಗುತ್ತೀರಾ. ನೀವು ಇಲ್ಲಿ ಕುಳಿತಿರುವುದೇ ಪಾಪದಿಂದ ಮುಕ್ತ ಆಗುವುದಕ್ಕೋಸ್ಕರ. ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಕುಳಿತಿರುವುದೇ ಪಾಪವನ್ನು ನಾಶ ಮಾಡಿಕೊಳ್ಳಲು. ಅಂದ ಮೇಲೆ ಪುನಃ ಪಾಪಕರ್ಮವನ್ನು ಮಾಡಬಾರದು, ಇಲ್ಲದಿದ್ದರೆ ಪಾಪ ಹಾಗೇ ಉಳಿದುಕೊಳ್ಳುತ್ತದೆ. ನಂಬರ್ 1 ಪುರುಷಾರ್ಥ ಅಂದರೆ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ. ಈ ರೀತಿ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದಾಗ ಸ್ವಯಂನ ಕಡೆ ಗಮನ ಇರುತ್ತದೆ. ಸ್ವಯಂಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟುಕೊಳ್ಳಬೇಕು. ಸ್ವಯಂ ತಂದೆಯ ನೆನಪಿನಲ್ಲಿ ಕುಳಿತು ಅನ್ಯರನ್ನು ತಂದೆಯ ನೆನಪಿನಲ್ಲಿ ಕೂರಿಸಬೇಕು. ನಾನು ಆತ್ಮ ಆಗಿದ್ದೇನೆ, ನಾನೀಗ ಮನೆಗೆ ಹೋಗುತ್ತೇನೆ, ಪುನಃ ನಾನೇ ಬಂದು ರಾಜ್ಯವನ್ನು ಆಳುತ್ತೇನೆ. ಸ್ವಯಂ ಅನ್ನು ಶರೀರ ಎಂದು ತಿಳಿದುಕೊಳ್ಳುವುದು ಇದು ಒಂದು ಬಹಳ ದೊಡ್ಡ ಕಾಯಿಲೆ ಆಗಿದೆ. ಶರೀರ ಎಂದು ತಿಳಿದುಕೊಂಡಿರುವ ಕಾರಣ ಎಲ್ಲರೂ ಪಾತಾಳಕ್ಕೆ ಹೋಗಿಬಿಟ್ಟಿದ್ದಾರೆ. ಈಗ ಅವರನ್ನು ಪುನಃ ರಕ್ಷಣೆ ಮಾಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ತಮ್ಮ ಸಮಯವನ್ನು ಆತ್ಮಿಕ ಉದ್ಯೋಗದಲ್ಲಿ ಸಫಲ ಮಾಡಿಕೊಳ್ಳಬೇಕು. ವಜ್ರ ಸಮಾನ ಜೀವನವನ್ನು ರೂಪಿಸಿಕೊಳ್ಳಬೇಕು. ಸ್ವಯಂಗೆ ಸ್ವಯಂ ಎಚ್ಚರಿಕೆಯನ್ನು ಕೊಟ್ಟುಕೊಳ್ಳಬೇಕು. ಶರೀರ ಎಂದು ತಿಳಿದುಕೊಳ್ಳುವ ದೊಡ್ಡ ಕಾಯಿಲೆಯಿಂದ ಸುರಕ್ಷಿತರಾಗಿರುವ ಪುರುಷಾರ್ಥವನ್ನು ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಎಂದೂ ಕೂಡ ಮಾಯೆಗೆ ದಾಸರಾಗಬಾರದು. ನಾನು ಆತ್ಮ ಆಗಿದ್ದೇನೆ ಎಂದು ಆಂತರ್ಯದಲ್ಲಿ ಜಪವನ್ನು ಮಾಡುತ್ತಿರಬೇಕು. ನಾನು ಈಗ ಬಡವನಿಂದ ರಾಜಕುಮಾರ ಆಗುತ್ತಿದ್ದೇನೆ ಅನ್ನುವ ಖುಷಿಯಲ್ಲೇ ಇರಬೇಕು. ವರದಾನ, ನಿರ್ವಿಕಾರಿ ಸ್ಥಿತಿಯ ಶಕ್ತಿಯ ಮೂಲಕ ಸೂಕ್ಷ್ಮ ವತನದ ಅನುಭವ ಮಾಡುವ ಅಥವಾ 3 ಲೋಕದ ಅನುಭವ ಮಾಡುವಂತಹ ಶ್ರೇಷ್ಠ ಭಾಗ್ಯಶಾಲಿಗಳಾಗಿ. ಯಾವ ಮಕ್ಕಳ ಬಳಿ ನಿರ್ವಿಕಾರಿ ಸ್ಥಿತಿಯ ಶಕ್ತಿ ಇದೆ ಅವರ ಬುದ್ಧಿಯೋಗ ಸಂಪೂರ್ಣ ಶುದ್ಧ ಆಗಿರುತ್ತದೆ. ಇಂತಹ ಭಾಗ್ಯಶಾಲಿ ಮಕ್ಕಳು ಸಹಜವಾಗಿ 3 ಲೋಕದ ಯಾತ್ರೆಯನ್ನು ಮಾಡಬಹುದು. ಸೂಕ್ಷ್ಮ ವತನದವರೆಗೂ ನಿಮ್ಮ ಸಂಕಲ್ಪವನ್ನು ತಲುಪಿಸುವುದಕ್ಕೋಸ್ಕರ ಸರ್ವ ಸಂಬಂಧದ ರಸದ ಆಳದ ನೆನಪನ್ನು ಮಾಡಬೇಕು. ಇದು ಬಹಳ ಶಕ್ತಿಶಾಲಿಯಾದ ನೆನಪಾಗಿದೆ. ಇದು ಶಕ್ತಿಶಾಲಿ ಎಳೆ ಆಗಿದೆ. ನಿಮ್ಮ ಮತ್ತು ಪರಮಾತ್ಮ ತಂದೆಯ ಮಧ್ಯದಲ್ಲಿ ಮಾಯೆ ಬರಲು ಸಾಧ್ಯ ಆಗಬಾರದು. ಸೂಕ್ಷ್ಮ ವತನದ ಹೊಳಪಿನ ಅನುಭವವನ್ನು ಮಾಡುವುದಕ್ಕೋಸ್ಕರ, ಸೂಕ್ಷ್ಮ ವತನದ ಸುಂದರತೆಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಸ್ವಯಂ ಅನ್ನು ನಿರ್ವಿಕಾರಿ ಸ್ಥಿತಿಯ ಶಕ್ತಿಯಿಂದ ಸಂಪನ್ನ ಮಾಡಿಕೊಳ್ಳಿ. ಇಂದಿನ ಸ್ಲೋಗನ್ ಆಗಿದೆ, ಯಾವುದೇ ವ್ಯಕ್ತಿ, ವಸ್ತು ಅಥವಾ ವೈಭವಕ್ಕೆ ಆಕರ್ಷಿತರಾಗುವುದು ಅಂದರೆ ಜೊತೆಗಾರ ಆಗಿರುವ ಪರಮಾತ್ಮ ತಂದೆಗೆ ಸಂಕಲ್ಪದಿಂದ ಡೈವರ್ಸ್ ಕೊಡುವುದಾಗಿದೆ. ಜೊತೆಗಾರ ಆಗಿರುವ ಪರಮಾತ್ಮ ತಂದೆಗೆ ಸಂಕಲ್ಪದಿಂದಲೂ ಡೈವರ್ಸ್ ಅನ್ನು ಕೊಡಬಾರದು. ಅಂದರೆ ವ್ಯಕ್ತಿ, ವಸ್ತು, ವೈಭವಕ್ಕೆ ಆಕರ್ಷಿತರಾಗಬಾರದು. ಒಳ್ಳೆಯದು. ಓಂ ಶಾಂತಿ.